ನಮಸ್ಕಾರ. ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವ್ಯವಹಾರ ಅಧ್ಯಯನ ವಿಷಯದ 2ನೇ ಅಧ್ಯಾಯ ನಿರ್ವಹಣೆಯ ತತ್ವಗಳು. ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿರುವ ಕೋವಿಡ್-19 ಎನ್ನುವ ಸೋಂಕು ಜಗತ್ತಿನೆಲ್ಲೆಡೆ ತನ್ನ ಕಬಂಧ ಬಾಹುಗಳನ್ನು ಚಾಚಿರುವ ಈ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಸ್ಟೇ ಹೋಮ್, ಸ್ಟೇ ಸೇಫ್, ಮನೆಯಲ್ಲಿರಿ, ಸುರಕ್ಷಿತವಾಗಿರಿ ಎನ್ನುವ ತತ್ವದಡಿ ಆನ್ಲೈನ್ ವಿದ್ಯಾಭ್ಯಾಸಕ್ಕೆ ಸಿದ್ಧರಾಗಿರುವ ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ ವ್ಯವಹಾರ ಅಧ್ಯಯನ ವಿಷಯದ ಪ್ರಥಮ ಅಧ್ಯಾಯ ನಿರ್ವಹಣೆಯ ಮಹತ್ವ ಮತ್ತು ಸ್ವರೂಪ ಈ ವಿಷಯವನ್ನು ಅಭ್ಯಸಿಸಿದ್ದೀರಿ. ಇದೀಗ 2ನೇ ಅಧ್ಯಾಯ ನಿರ್ವಹಣೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಂದರೆ ನಿರ್ವಹಣೆಯ ತತ್ವಗಳು ನಿರ್ಣಯಿಸುವಿಕೆ ಮತ್ತು ವರ್ತನೆಗಳ ವಿಶಾಲ ಹಾಗೂ ಸಾಮಾನ್ಯ ಮಾರ್ಗಸೂಚಿಯಾಗಿದೆ. ಒಬ್ಬ ವ್ಯವಸ್ಥಾಪಕ ಪ್ರತಿದಿನ ತನ್ನ ವ್ಯವಹಾರ ಕ್ಷೇತ್ರಗಳಲ್ಲಿ ತೆಗೆದುಕೊಳ್ಳುವ ನಿರ್ಣಯ ಮಾತ್ರವಲ್ಲ, ವ್ಯವಸ್ಥಾಪಕ ಹಾಗೂ ಕಾರ್ಮಿಕ ವರ್ಗ ಹಾಗೂ ವ್ಯವಹಾರ ಕ್ಷೇತ್ರದ ಒಡೆಯ ಇವರೆಲ್ಲರುಗಳ ವರ್ತನೆಯ ಮೇಲೆ ಇದು ಸಾಮಾನ್ಯ ಮಾರ್ಗಸೂಚಿಯಾಗಿದೆ. ಈ ನಿರ್ವಹಣಾ ತತ್ವಗಳು ಶುದ್ಧ ವಿಜ್ಞಾನದ ತತ್ವಗಳಂತೆ ಕಠಿಣವಾಗಿಲ್ಲ. ಈ ತತ್ವಗಳು ಮನುಷ್ಯರ ವ್ಯವಹಾರದ ಮೇಲೆ ವ್ಯವಹರಿಸುತ್ತದೆ, ಸಂಬಂಧಗಳ ಮೇಲೆ ವ್ಯವಹರಿಸುತ್ತದೆ. ಮಾತ್ರವಲ್ಲ, ಈ ನಿರ್ವಹಣಾ ತತ್ವಗಳನ್ನು ಸಂದರ್ಭಕ್ಕೆ ಅನುಸಾರವಾಗಿ ಸೃಜನಶೀಲವಾಗಿ ಅನ್ವಯಿಸಿಕೊಳ್ಳಬಹುದಾಗಿದೆ. ನಾವು ಮೊದಲಿಗೆ ನಿರ್ವಹಣಾ ತತ್ವದ ಸ್ವರೂಪ ಇದನ್ನು ಅಭ್ಯಸಿಸೋಣ. ನಿರ್ವಹಣೆಯ ತತ್ವಗಳ ಸ್ವರೂಪ ಎಂದರೇನು? ನಿರ್ವಹಣಾ ತತ್ವ ಎಂದರೇನು? ಸ್ವರೂಪ ಎಂದರೆ ಒಂದು ವಸ್ತುವಿನ ಗುಣ ಅಥವಾ ಲಕ್ಷಣವಾಗಿದೆ. ತತ್ವ ಎಂದರೆ ಸಾಮಾನ್ಯ ಹೇಳಿಕೆಗಳಾಗಿದ್ದು ನಿರ್ದಿಷ್ಟ ಸಂದರ್ಭಕ್ಕೆ ಅನ್ವಯಿಸುತ್ತದೆ. ಈ ನಿರ್ವಹಣಾ ತತ್ವಗಳು ವ್ಯವಸ್ಥಾಪಕರಿಗೆ ಮಾರ್ಗದರ್ಶನವನ್ನು ನೀಡುತ್ತದೆ. ವ್ಯವಸ್ಥಾಪಕರಿಗೆ ಈ ತತ್ವಗಳು ಮಾರ್ಗದರ್ಶನ ನೀಡುವುದರೊಂದಿಗೆ ವ್ಯವಸ್ಥಾಪಕನ ಕೌಶಲ್ಯ ಹಾಗೂ ಸಾಮರ್ಥ್ಯವನ್ನು ಈ ನಿರ್ವಹಣಾ ತತ್ವಗಳು ಹೆಚ್ಚಿಸುತ್ತವೆ ಹಾಗೂ ವೃದ್ಧಿಸುತ್ತವೆ. ಈ ನಿರ್ವಹಣಾ ತತ್ವ ಎಂದರೇನು? ಈ ಪ್ರಶ್ನೆಯನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ ಪ್ರಶ್ನೆಯಾಗಿ ನಾವು ನಿರೀಕ್ಷಿಸಬಹುದು. ನಿರ್ವಹಣಾ ತತ್ವ ಎಂದರೇನು ಎನ್ನುವ ಪ್ರಶ್ನೆ ಬಂದಾಗ ನಿರ್ವಹಣಾ ತತ್ವ ಎಂದರೆ ನಿರ್ಣಯಿಸುವಿಕೆ ಮತ್ತು ವರ್ತನೆಗಳ ವಿಶಾಲ ಹಾಗೂ ಸಾಮಾನ್ಯ ಮಾರ್ಗಸೂಚಿಯಾಗಿದೆ ಎನ್ನುವುದನ್ನು ನೀವು ಬರೆದಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಈ ಪ್ರಶ್ನೆಗೆ ನೀವು ಈ ರೀತಿಯ ಉತ್ತರವನ್ನು ನೀಡಿದಾಗ 1 ಅಥವಾ 2 ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ. ನಿರ್ವಹಣಾ ತತ್ವಗಳು ಒಂದು ವ್ಯವಹಾರ ಕ್ಷೇತ್ರದಲ್ಲಿ ಎಷ್ಟು ಪರಿಣಾಮ ಬೀರಿದೆ ಎಂದರೆ, ವ್ಯವಹಾರ ಕ್ಷೇತ್ರದಲ್ಲಿ ಒಬ್ಬ ವ್ಯವಸ್ಥಾಪಕ ಈ ತತ್ವಗಳನ್ನು ಬಹಳ ಮುಖ್ಯವಾಗಿ ಪ್ರತಿದಿನದ ಕೆಲಸ ಕಾರ್ಯಗಳಲ್ಲಿ ಅಳವಡಿಸಿಕೊಳ್ಳಬಹುದು. ವ್ಯವಸ್ಥಾಪಕ ಸಂದರ್ಭಕ್ಕೆ ಅನುಸಾರವಾಗಿ ಇದನ್ನು ಬದಲಾವಣೆ ಮಾಡಿಕೊಳ್ಳಬಹುದಾಗಿದೆ. ನಿರ್ವಹಣೆಯ ತತ್ವಗಳು ಈ ಅಧ್ಯಾಯದಲ್ಲಿ ನಾವು ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು ಹಾಗೂ ಆಡಳಿತಾತ್ಮಕ ನಿರ್ವಹಣೆಯ ತತ್ವಗಳನ್ನು ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಲಿದ್ದೇವೆ. ಮೊದಲಿಗೆ ಈಗ ನಿರ್ವಹಣೆಯ ತತ್ವಗಳ ಸ್ವರೂಪ ಎಂದರೇನು ಎನ್ನುವುದನ್ನು ನಾವು ಅರ್ಥೈಸಿಕೊಂಡೆವು. ಸ್ವರೂಪ ಎಂದರೆ ಒಂದು ವಸ್ತುವಿನ ಗುಣ ಅಥವಾ ಲಕ್ಷಣವಾಗಿದೆ. ತತ್ವ ಎಂದರೆ ಸಾಮಾನ್ಯ ಹೇಳಿಕೆಯಾಗಿದ್ದು ಸಂದರ್ಭಕ್ಕೆ ಅನುಸಾರವಾಗಿ ಅನ್ವಯಿಸುತ್ತದೆ. ನಿರ್ವಹಣಾ ತತ್ವಗಳ ಸ್ವರೂಪವನ್ನು ನಾವು 7 ತಲೆಬರಹದಡಿ ಅಭ್ಯಸಿಸಬಹುದು. ಮೊದಲನೆಯದು ಸಾರ್ವತ್ರಿಕ ಅನ್ವಯ.
ನಿರ್ವಹಣೆ ತತ್ವಗಳು ಸಾರ್ವತ್ರಿಕವಾಗಿ ಅನ್ವಯವಾಗುತ್ತದೆ. ಅಂದರೆ ವ್ಯವಹಾರ ಮತ್ತು ವ್ಯವಹಾರೇತರ, ಸಣ್ಣ ಮತ್ತು ಬೃಹತ್ ಉದ್ಯಮ, ಖಾಸಗಿ ಮತ್ತು ಸಾರ್ವಜನಿಕ ಉದ್ಯಮ, ಸೇವಾ ವಲಯ ಹಾಗೂ ಉತ್ಪಾದನಾ ವಲಯ, ಹೀಗೆ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ನಿರ್ವಹಣಾ ತತ್ವಗಳನ್ನು ನಾವು ಅಳವಡಿಸಿಕೊಳ್ಳಬಹುದು. ಒಬ್ಬ ವ್ಯವಸ್ಥಾಪಕ ಈ ತತ್ವಗಳನ್ನು ಅಳವಡಿಸಿಕೊಳ್ಳುವಂತಹ ಸಂದರ್ಭಗಳಲ್ಲಿ ತನ್ನ ಸಂಸ್ಥೆಯ ಗಾತ್ರ, ರಚನೆ, ಚಟುವಟಿಕೆಗಳನ್ನು ಗಮನದಲ್ಲಿರಿಸಿಕೊಂಡು ಈ ತತ್ವಗಳನ್ನು ಅಳವಡಿಸಿದರೆ ಬಹು ಹೆಚ್ಚಿನ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಉದಾಹರಣೆಗಾಗಿ ಒಬ್ಬ ವ್ಯವಸ್ಥಾಪಕ ಅಧಿಕ ಉತ್ಪಾದನೆಯನ್ನು ಪಡೆಯಬೇಕು ಎನ್ನುವ ನಿರೀಕ್ಷೆಯಲ್ಲಿದ್ದಾಗ ಆತ ಕೆಲಸವನ್ನು ಸಣ್ಣ ಸಣ್ಣ ವಿಭಾಗಗಳಾಗಿ ತುಂಡರಿಸಿ ಪ್ರತಿ ಕೆಲಸವನ್ನು ನುರಿತ ತರಬೇತಿ ಹೊಂದಿದ ಕಾರ್ಮಿಕರಿಗೆ ವಹಿಸಿದಾಗ ಅವರು ಆ ಕೆಲಸವನ್ನು ಪದೇ ಪದೇ ನಿರಂತರವಾಗಿ ಮಾಡಿದಾಗ ಆ ಕೆಲಸದಲ್ಲಿ ವೈಶಿಷ್ಟ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇದನ್ನು ಶ್ರಮ ವಿಭಜನೆ ಮತ್ತು ವೈಶಿಷ್ಟ್ಯೀಕರಣ ಎಂದು ಕರೆಯುತ್ತಾರೆ. ಡಿವಿಷನ್ ಆಫ್ ಲೇಬರ್ ಆ್ಯಂಡ್ ಸ್ಪೆಷಲೈಸೇಷನ್. ನಿರ್ವಹಣಾ ತತ್ವದ ಮೊದಲನೆಯ ಸ್ವರೂಪ ಲಕ್ಷಣ ಸಾರ್ವತ್ರಿಕ ಅನ್ವಯ, ಅಂದರೆ ಯೂನಿವರ್ಸಲ್ ಅಪ್ಲಿಕಬಿಲಿಟಿ. ಇದು ಎಲ್ಲ ರೀತಿಯ ವ್ಯವಹಾರ ಸಂಸ್ಥೆಗಳಿಗೆ ಅನ್ವಯವಾಗುತ್ತದೆ. ಎಲ್ಲ ಸಂಸ್ಥೆಗಳ ವ್ಯವಸ್ಥಾಪಕರು ಈ ತತ್ವಗಳನ್ನು ತಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳಬಹುದು. 2. ಸಾಮಾನ್ಯ ಮಾರ್ಗಸೂಚಿಗಳು. ಸಾಮಾನ್ಯ ಮಾರ್ಗಸೂಚಿಗಳು ಅಂದರೆ ಜನರಲ್ ಗೈಡ್ಲೈನ್ಸ್. ನಿರ್ವಹಣಾ ತತ್ವಗಳು ವ್ಯವಸ್ಥಾಪಕನಿಗೆ ಮಾರ್ಗದರ್ಶನವನ್ನು ನೀಡುತ್ತದೆ, ಆದರೆ ವ್ಯವಸ್ಥಾಪಕನು ಪ್ರತಿದಿನ ಎದುರಿಸುವ ಸಮಸ್ಯೆಗಳಿಗೆ ಸಿದ್ಧ ಪರಿಹಾರವನ್ನು ಒದಗಿಸುವುದಿಲ್ಲ. ನಮ್ಮ ಜಗತ್ತು ಕ್ರಿಯಾಶೀಲವಾಗಿದೆ, ವ್ಯವಹಾರ ಕ್ಷೇತ್ರ ಕ್ರಿಯಾಶೀಲವಾಗಿದೆ. ವ್ಯವಸ್ಥಾಪಕರು ಪ್ರತಿದಿನ ಒಂದಲ್ಲ ಒಂದು ಬದಲಾವಣೆಗಳನ್ನು ತಮ್ಮ ವ್ಯವಹಾರ ಕ್ಷೇತ್ರದಲ್ಲಿ ನಿರೀಕ್ಷಿಸುತ್ತಾರೆ ಹಾಗೂ ನಾವು ಇದನ್ನು ಕಾಣುತ್ತೇವೆ. ಈ ಬದಲಾವಣೆಗಳನ್ನು ವ್ಯವಸ್ಥಾಪಕ ತನ್ನ ವ್ಯವಹಾರ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳಬಹುದು. ಅಂದರೆ ಈ ನಿರ್ವಹಣಾ ತತ್ವಗಳು ವ್ಯವಸ್ಥಾಪಕನಿಗೆ ಪ್ರತಿದಿನ ಬರುವ ಸವಾಲುಗಳು ಹಾಗೂ ಸಮಸ್ಯೆಗಳನ್ನು ಎದುರಿಸಲು ಮಾರ್ಗಸೂಚಿಯಂತೆ ಕಾರ್ಯನಿರ್ವಹಿಸುತ್ತವೆ. 3. ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿದೆ. ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿದೆ. ಫಾರ್ಮ್ಡ್ ಬೈ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪರಿಮೆಂಟೇಷನ್. ನಿರ್ವಹಣಾ ತತ್ವಗಳು ಅನುಭವ, ಸಾಮೂಹಿಕ ಅಭಿಪ್ರಾಯ, ವ್ಯವಸ್ಥಾಪಕರ ಚಾತುರ್ಯ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿದೆ. ಈ ನಿರ್ವಹಣೆ ತತ್ವಗಳು ಒಮ್ಮಿಂದೊಮ್ಮೆಗೆ ಈ ತತ್ವಗಳನ್ನು ಅಭಿವೃದ್ಧಿಪಡಿಸಿಲ್ಲ, ಅಥವಾ ಏಕಕಾಲಕ್ಕೆ ಈ ತತ್ವಗಳನ್ನು ಅಭಿವೃದ್ಧಿಪಡಿಸಿಲ್ಲ, ಅಥವಾ ಒಂದು ರಾತ್ರಿಯಿಂದ ಬೆಳಗಿನವರೆಗೆ ಈ ತತ್ವಗಳು ರೂಪುಗೊಂಡಿಲ್ಲ. ಅನೇಕ ಅನುಭವಿ ವ್ಯವಸ್ಥಾಪಕರು ಆಳವಾಗಿ ಅಭ್ಯಸಿಸಿದ ನಂತರವೇ ನಿರ್ವಹಣಾ ತತ್ವಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. 4. ನಮನೀಯವಾಗಿದೆ. ನಮನೀಯವಾಗಿದೆ ಅಂದರೆ ಫ್ಲೆಕ್ಸಿಬಲ್. ನಿರ್ವಹಣಾ ತತ್ವಗಳು ನಮನೀಯವಾಗಿದೆ. ಒಬ್ಬ ವ್ಯವಸ್ಥಾಪಕ ನಿರ್ವಹಣಾ ತತ್ವಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ತನ್ನ ವ್ಯವಹಾರ ಸಂಸ್ಥೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಬಹುದಾಗಿದೆ. ಸಂದರ್ಭಕ್ಕೆ ಅನುಸಾರವಾಗಿ ಈ ತತ್ವಗಳನ್ನು ಮಾರ್ಪಾಡು ಮಾಡಿಕೊಳ್ಳುವ ಅವಕಾಶ ಮತ್ತು ಅಧಿಕಾರ ಒಬ್ಬ ವ್ಯವಸ್ಥಾಪಕನಿಗೆ ಇದೆ. ಈ ರೀತಿ ಈ ತತ್ವಗಳನ್ನು ಅಗತ್ಯಕ್ಕೆ ಅನುಗುಣವಾಗಿ ಸಂದರ್ಭಕ್ಕೆ ಅನುಸಾರವಾಗಿ ಆತ ಮಾರ್ಪಾಡು ಮಾಡಿಕೊಂಡಾಗ
ಒಂದು ಸಂಸ್ಥೆಯಲ್ಲಿ ಹೆಚ್ಚಿನ ದಕ್ಷತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅತಿ ಕಡಿಮೆ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ಹೆಚ್ಚಿನ ಉತ್ಪಾದನೆಯನ್ನು ಪಡೆಯಲು ಕೂಡ ಸಾಧ್ಯವಾಗುತ್ತದೆ. 5 ಮುಖ್ಯವಾಗಿ ವರ್ತನಾಶೀಲವಾಗಿದೆ. ಮುಖ್ಯವಾಗಿ ವರ್ತನಾಶೀಲವಾಗಿದೆ. ಮೇನ್ಲಿ ಬಿಹೇವಿಯರಲ್ ನೇಚರ್. ನಿರ್ವಹಣಾ ತತ್ವಗಳು ಮುಖ್ಯವಾಗಿ ವರ್ತನಾಶೀಲವಾಗಿದೆ. ಮನುಷ್ಯರ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಮತ್ತು ಭೌತಿಕ ಸಂಪನ್ಮೂಲ ಇವೆರಡರ ಮಧ್ಯೆ ಸಂಬಂಧವನ್ನು ಈ ನಿರ್ವಹಣಾ ತತ್ವಗಳು ಕಲ್ಪಿಸುತ್ತವೆ. ಉದಾಹರಣೆಗೆ, ಒಂದು ಕಟ್ಟಡದ ವಿನ್ಯಾಸ ರಚನೆಯನ್ನು ಮಾಡುವಾಗ ಅಲ್ಲಿನ ಕಾರ್ಮಿಕರ ಚಲನೆ ಮತ್ತು ಕಚ್ಚಾ ವಸ್ತುಗಳ ಹರಿವು ಇವುಗಳನ್ನು ಗಮನದಲ್ಲಿರಿಸಿಕೊಂಡು ಒಟ್ಟು ಕೆಲಸದ ಒಳಹರಿವಿಗೆ ಕ್ರಮಬದ್ಧತೆಯಾದ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ವ್ಯವಸ್ಥಾಪಕ ಒಂದು ಕಾರ್ಖಾನೆಯ ರಚನೆಯನ್ನು ಮಾಡುವಾಗ ಈ ನಿಟ್ಟಿನಲ್ಲಿ ಆಲೋಚಿಸಿದಾಗ ಉತ್ತಮವಾದ ಕಾರ್ಖಾನೆಯ ರಚನೆಯನ್ನು ಮಾಡಲು ಅವನಿಗೆ ಪ್ರೇರೇಪಣೆ ನೀಡುತ್ತದೆ. 6 ಕಾರಣ ಮತ್ತು ಪರಿಣಾಮ ಸಂಬಂಧಗಳು. ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್. ನಿರ್ವಹಣಾ ತತ್ವಗಳು ಕಾರಣ ಮತ್ತು ಪರಿಣಾಮಗಳಿಗೆ ಸಂಬಂಧವನ್ನು ಕಲ್ಪಿಸುತ್ತವೆ. ಅಂದರೆ ಈ ನಿರ್ವಹಣಾ ತತ್ವಗಳನ್ನು ಒಬ್ಬ ವ್ಯವಸ್ಥಾಪಕ ತನ್ನ ವ್ಯವಹಾರ ಕ್ಷೇತ್ರದಲ್ಲಿ ಬಳಸಿಕೊಂಡಾಗ ಯಾವ ರೀತಿ ಬದಲಾವಣೆಯಾಗುತ್ತದೆ, ಯಾವ ರೀತಿಯ ಪರಿಣಾಮಗಳನ್ನು ಇದು ಬೀರುತ್ತದೆ ಎನ್ನುವುದನ್ನು ನಿರ್ವಹಣಾ ತತ್ವಗಳು ತಿಳಿಸುತ್ತವೆ. 7 ಅನಿಶ್ಚಿತ. ಅನಿಶ್ಚಿತ ಅಂದರೆ ಕಂಟಿಂಜೆಂಟ್. ನಿರ್ವಹಣೆ ತತ್ವಗಳನ್ನು ನಾನು ಈಗಾಗಲೇ ಹೇಳಿದ ಹಾಗೆ ವ್ಯವಸ್ಥಾಪಕರು ಸಂದರ್ಭಕ್ಕೆ ಅನುಸಾರವಾಗಿ ಬದಲಾವಣೆ ಮಾಡಿಕೊಳ್ಳಬಹುದು. ಅಂದರೆ ಈ ನಿರ್ವಹಣಾ ತತ್ವಗಳು ನಿಖರವಾಗಿಲ್ಲ. ಯಾವುದೇ ಒಂದು ಸಂಸ್ಥೆಯಲ್ಲಿ ಅಥವಾ ಬೇರೆ ಸಂಸ್ಥೆಗಳಲ್ಲಿ ಏಕಕಾಲಕ್ಕೆ ಒಂದೇ ರೀತಿಯಾಗಿ ಈ ತತ್ವಗಳನ್ನು ಬಳಸಲು ಸಾಧ್ಯವಿಲ್ಲ. ಉದಾಹರಣೆಗೆ, ಒಬ್ಬ ನೌಕರನಿಗೆ ನ್ಯಾಯಯುತವಾದ ಮತ್ತು ಯೋಗ್ಯವಾದ ಸಂಭಾವನೆಯನ್ನು ನೀಡಬೇಕು. ಈ ನ್ಯಾಯಯುತ ಯೋಗ್ಯ ಸಂಭಾವನೆ ಎಂದರೇನು? ನ್ಯಾಯಯುತ ಮತ್ತು ಯೋಗ್ಯ ಸಂಭಾವನೆ ಎನ್ನುವುದು ಆ ನೌಕರನ ಸಾಮರ್ಥ್ಯ ಮತ್ತು ವ್ಯವಸ್ಥಾಪಕನಿಗೆ ಅಥವಾ ಆ ವ್ಯವಹಾರ ಸಂಸ್ಥೆಯ ಮಾಲೀಕನಿಗೆ ಸಂಭಾವನೆಯನ್ನು ಕೊಡಲಿರುವ ಸಾಮರ್ಥ್ಯ ಮತ್ತು ಆ ಸ್ಥಳದಲ್ಲಿ ಇರುವ ಕೂಲಿ ದರ ಪದ್ಧತಿ ಇವುಗಳ ಮೇಲೆ ಅವಲಂಬನೆಯಾಗಿದೆ. ಅಂದರೆ ನಿರ್ವಹಣಾ ತತ್ವಗಳನ್ನು ಸಂದರ್ಭಕ್ಕೆ ಅನುಸಾರವಾಗಿ ಬದಲಾವಣೆ ಮಾಡಿಕೊಳ್ಳಬಹುದು. ಅಗತ್ಯಕ್ಕೆ ಅನುಗುಣವಾಗಿ ಇವುಗಳನ್ನು ಮಾರ್ಪಾಟು ಮಾಡಿಕೊಳ್ಳಬಹುದಾಗಿದೆ. ಈ ರೀತಿ 7 ಮುಖ್ಯ ನಿರ್ವಹಣೆಯ ಲಕ್ಷಣಗಳು ಅಥವಾ ಸ್ವರೂಪವನ್ನು ನಾವೀಗ ಅಭ್ಯಸಿಸಿದ್ದೇವೆ. ಮೊದಲನೆಯದು ಸಾರ್ವತ್ರಿಕ ಅನ್ವಯ, 2 ಸಾಮಾನ್ಯ ಮಾರ್ಗಸೂಚಿಗಳು, 3 ಆಚರಣೆ ಮತ್ತು ಪ್ರಾಯೋಗಿಕತೆಗಳಿಂದ ರೂಪುಗೊಂಡಿದೆ, 4 ನಮನೀಯವಾಗಿದೆ, 5 ಮುಖ್ಯವಾಗಿ ವರ್ತನಾಶೀಲವಾಗಿದೆ, 6 ಕಾರಣ ಮತ್ತು ಪರಿಣಾಮ ಸಂಬಂಧಗಳು, 7 ಅನಿಶ್ಚಿತ. ನಿರ್ವಹಣೆಯ ತತ್ವಗಳ ಸ್ವರೂಪವೇನು ಅಥವಾ ಲಕ್ಷಣವೇನು ಎನ್ನುವ ಈ ಪ್ರಶ್ನೆಯನ್ನು 4 ಅಂಕದ ಪ್ರಶ್ನೆಯಾಗಿ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ನಿರೀಕ್ಷಿಸಬಹುದು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಾಗ ನೀವು ಈ ತಲೆಬರಹದಡಿ ನಿರ್ವಹಣಾ ತತ್ವಗಳನ್ನು ಬರೆದಾಗ 4 ಅಂಕಗಳನ್ನು ಪೂರ್ತಿಯಾಗಿ ನೀವು ತೆಗೆದುಕೊಳ್ಳಬಹುದು. ಈ ನಿರ್ವಹಣೆ ತತ್ವಗಳ ಸ್ವರೂಪವನ್ನು ನಾವು ಅಭ್ಯಸಿಸಿದಾಗ ನನಗೆ ಒಂದು ಉದಾಹರಣೆ ನೆನಪಾಗುತ್ತದೆ. ಡಾಕ್ಟರ್ ಕಿರಣ್ ಮಂಜು ಶಾ ಇವರು
ನಮ್ಮ ಭಾರತದ ಒಬ್ಬ ಪ್ರಖ್ಯಾತ ವ್ಯವಹಾರಸ್ಥೆ. ಡಾಕ್ಟರ್ ಕಿರಣ್ ಮಂಜೂಷಾರವರು 1978ರಲ್ಲಿ ಬಯೋಕಾನ್ ಇಂಡಿಯಾ ಲಿಮಿಟೆಡ್ ಎನ್ನುವ ಸಂಸ್ಥೆಯನ್ನು ಪ್ರಾರಂಭಿಸಿದರು. 1978ರಲ್ಲಿ ಇವರು ಬಯೋಕಾನ್ ಇಂಡಿಯಾ ಲಿಮಿಟೆಡ್ ಎನ್ನುವ ಸಂಸ್ಥೆಯನ್ನು ಪ್ರಾರಂಭಿಸಿದಾಗ 3 ಕಾರಣಗಳಿಗೆ ಯಾವೊಂದು ಹಣಕಾಸು ಸಂಸ್ಥೆಯೂ ಹಣಕಾಸು ಸಾಲವನ್ನು ನೀಡಲು ಮುಂದೆ ಬರಲಿಲ್ಲ. ಒಂದು, ಆಕೆ ಆರಿಸಿಕೊಂಡ ಕ್ಷೇತ್ರ ಹೊಸತಾಗಿತ್ತು, ಜೈವಿಕ ಕಾರ್ಯಕ್ಷೇತ್ರವಾಗಿತ್ತು. 2, ಆಕೆಯ ಕಂಪನಿಯ ಆಸ್ತಿಗಳು ಕಡಿಮೆ ಇದ್ದವು. 3, ಒಬ್ಬ ಮಹಿಳೆ ವ್ಯವಹಾರವನ್ನು ಸ್ಥಾಪನೆ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಮಹಿಳೆಯರು ವ್ಯವಹಾರದ ಮಾಲೀಕತ್ವವನ್ನು ತೆಗೆದುಕೊಳ್ಳುವುದು ಬಹಳ ವಿರಳವಾಗಿತ್ತು. ಇಷ್ಟು ಮಾತ್ರವಲ್ಲ, ಕಾರ್ಮಿಕರನ್ನು ಆಯ್ಕೆ ಮಾಡುವಲ್ಲಿ ಕೂಡ ಆಕೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಆಕೆ ಮೊದಲನೆಯದಾಗಿ ಪಪ್ಪಾಯಿ ಹಣ್ಣುಗಳಿಂದ ಕಿಣ್ವಗಳನ್ನು ಅಭಿವೃದ್ಧಿಪಡಿಸುವ ಕೆಲಸವನ್ನು ಪ್ರಾರಂಭ ಮಾಡಿದರು. ಆದರೆ ಈಗ ಬಯೋಕಾನ್ ಇಂಡಿಯಾ ಲಿಮಿಟೆಡ್ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿರುವುದು ಮಾತ್ರವಲ್ಲದೆ ಜೈವಿಕ ಔಷಧಗಳು ಮಾತ್ರವಲ್ಲ, ನಿಯಂತ್ರಿತ ಸಂಶೋಧನೆ, ಚಿಕಿತ್ಸಾ ಸಂಶೋಧನೆ, ಕಿಣ್ವಗಳ ಅಭಿವೃದ್ಧಿ, ಈ ಎಲ್ಲ ಪ್ರಯೋಗಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡಿದೆ ಹಾಗೂ 50ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಮತ್ತು ಗ್ರಾಹಕರಿಗೆ ಉತ್ಪನ್ನಗಳನ್ನು ಮತ್ತು ದ್ರಾವಣಗಳನ್ನು ನೀಡುತ್ತಿದೆ. ಡಾಕ್ಟರ್ ಕಿರಣ್ ಮಂಜೂಷಾರವರ ಈ ಕಥೆಯು ನಿಮಗೆಲ್ಲರಿಗೂ ಸ್ಫೂರ್ತಿದಾಯಕವಾಗಬಹುದು ಅಂತ ನನ್ನ ಅನಿಸಿಕೆ. ನಿರ್ವಹಣಾ ತತ್ವಗಳ ಮಹತ್ವವನ್ನು ನಾವೀಗ ಅಭ್ಯಸಿಸೋಣ. ನಿರ್ವಹಣಾ ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿರ್ವಹಣಾ ತತ್ವಗಳ ಮಹತ್ವವನ್ನು ಒಬ್ಬ ವ್ಯವಸ್ಥಾಪಕ ದೀರ್ಘವಾಗಿ ಅಭ್ಯಸಿಸಿದಾಗ ಮತ್ತು ಅದರ ಪ್ರಾಯೋಜನೆಯ ಅರಿವನ್ನು ಪಡೆದಾಗ ತನ್ನ ವ್ಯವಹಾರ ಸಂಸ್ಥೆಯಲ್ಲಿ ನಿರ್ವಹಣೆಯ ತತ್ವಗಳನ್ನು ಸಮರ್ಪಕವಾಗಿ ಅಳವಡಿಸಲು ಸಾಧ್ಯವಾಗುತ್ತದೆ. ನಿರ್ವಹಣಾ ತತ್ವಗಳ ಮಹತ್ವ ಒಬ್ಬ ವ್ಯವಸ್ಥಾಪಕನಿಗೆ ಎಷ್ಟು ಪ್ರಾಮುಖ್ಯತೆ ಎಂದರೆ, ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಕಡಿಮೆ ಅವಧಿಯಲ್ಲಿ ಅಧಿಕ ಉತ್ಪಾದನೆಯನ್ನು ಹೇಗೆ ಗಳಿಸಬಹುದು, ಮಾತ್ರವಲ್ಲ ಕಾರ್ಮಿಕರನ್ನು ವೈಜ್ಞಾನಿಕವಾಗಿ ಹೇಗೆ ಆಯ್ಕೆ ಮಾಡುವುದು, ತರಬೇತಿಯನ್ನು ನೀಡುವುದು ಮತ್ತು ದಕ್ಷತೆಯನ್ನು ಸಾಧಿಸುವುದು ಹೇಗೆ ಎನ್ನುವುದನ್ನು ಈ ನಿರ್ವಹಣಾ ತತ್ವಗಳ ಮಹತ್ವ ವ್ಯವಸ್ಥಾಪಕನಿಗೆ ಮಾಹಿತಿ ನೀಡುತ್ತದೆ. ನಂಬರ್ 1, ವ್ಯವಸ್ಥಾಪಕನಿಗೆ ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟಗಳನ್ನು ಒದಗಿಸುತ್ತದೆ. ವ್ಯವಸ್ಥಾಪಕನಿಗೆ ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟವನ್ನು ಒದಗಿಸುತ್ತದೆ. ನಿರ್ವಹಣಾ ತತ್ವಗಳು ವ್ಯವಸ್ಥಾಪಕನಿಗೆ ನೈಜ ಪ್ರಪಂಚದ ಸನ್ನಿವೇಶಗಳಿಗೆ ಅನುಗುಣವಾದ ಉಪಯುಕ್ತ ಮಾಹಿತಿ ನೀಡುತ್ತದೆ. ಅಂದರೆ ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟವನ್ನು ಒದಗಿಸುತ್ತದೆ. ಈ ತತ್ವಗಳಿಂದಾಗಿ ಒಬ್ಬ ವ್ಯವಸ್ಥಾಪಕ ತಾನು ಹಿಂದೆ ಮಾಡಿದಂತಹ ತಪ್ಪುಗಳನ್ನು ಸರಿಪಡಿಸಬಹುದು, ಸಮಯಾವಕಾಶವನ್ನು ಉಳಿಸಿಕೊಳ್ಳಬಹುದು. ಉದಾಹರಣೆಗೆ, ಒಬ್ಬ ವ್ಯವಸ್ಥಾಪಕ ಪ್ರತಿನಿಯೋಜನೆಯ ತತ್ವವನ್ನು ಬಳಸಿಕೊಂಡ. ಆತ ಪ್ರತಿನಿಯೋಜನೆಯ ತತ್ವವನ್ನು ಬಳಸಿದಾಗ ದೈನಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ತನ್ನ ಅಧೀನರಿಗೆ ವಹಿಸಬಹುದು. ಒಬ್ಬ ವ್ಯವಸ್ಥಾಪಕ
ಎಲ್ಲ ಕೆಲಸಗಳನ್ನು ತಾನೊಬ್ಬನೇ ಮಾಡುತ್ತೇನೆ ಎಂದರೆ ಅದು ಸಾಧ್ಯವಾಗುವುದಿಲ್ಲ. ಎಲ್ಲ ತೀರ್ಮಾನಗಳನ್ನು ತಾನೊಬ್ಬನೇ ತೆಗೆದುಕೊಳ್ಳುತ್ತೇನೆ ಎಂದರೆ ಕ್ಲಿಷ್ಟಕರವಾದ ಪರಿಸ್ಥಿತಿ ಅಥವಾ ಸಂದರ್ಭಗಳು ಒದಗುತ್ತವೆ. ಇಂತಹ ಸಂದರ್ಭದಲ್ಲಿ ಆತ ದೈನಂದಿನ ತೀರ್ಮಾನಗಳನ್ನು ತನ್ನ ಅಧೀನರಿಗೆ ವಹಿಸಿದಾಗ ಆತ ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ. ಆದುದರಿಂದ ಈ ನಿರ್ವಹಣಾ ತತ್ವಗಳು ವ್ಯವಸ್ಥಾಪಕನಿಗೆ ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟವನ್ನು ಒದಗಿಸುತ್ತದೆ. 2. ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮತ್ತು ಪರಿಣಾಮಕಾರಿ ಆಡಳಿತ. ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮತ್ತು ಪರಿಣಾಮಕಾರಿ ಆಡಳಿತ. ನಿರ್ವಹಣಾ ತತ್ವಗಳು ವ್ಯವಸ್ಥಾಪಕನಿಗೆ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಕೆ ಮಾಡುವಲ್ಲಿ ಮತ್ತು ಪರಿಣಾಮಕಾರಿ ಆಡಳಿತಕ್ಕೆ ಪ್ರೋತ್ಸಾಹ ನೀಡುತ್ತದೆ. ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ, ಭೌತಿಕ ಸಂಪನ್ಮೂಲಗಳು ಮಿತವಾಗಿರುತ್ತದೆ. ಈ ಸಂಪನ್ಮೂಲಗಳನ್ನು ಅತ್ಯಂತ ಬುದ್ಧಿವಂತಿಕೆಯಿಂದ, ಎಚ್ಚರಿಕೆಯಿಂದ ಒಬ್ಬ ವ್ಯವಸ್ಥಾಪಕ ಬಳಸಬೇಕಾಗುತ್ತದೆ. ಸಂಪನ್ಮೂಲಗಳನ್ನು ಬುದ್ಧಿವಂತಿಕೆಯಿಂದ, ಎಚ್ಚರಿಕೆಯಿಂದ ಆತ ಬಳಸಿದಾಗ ಪರಿಣಾಮಕಾರಿ ಆಡಳಿತಕ್ಕೆ ಇದು ದಾರಿ ಮಾಡಿಕೊಡುತ್ತದೆ. ಉದಾಹರಣೆಗೆ, ವಿವಿಧ ವಿಭಾಗಗಳ ವಾರ್ಷಿಕ ಬಜೆಟ್ಗಳನ್ನು ಯೋಜಿಸುವಾಗ ವೈಯಕ್ತಿಕ ಆದ್ಯತೆಗೆ ಹೆಚ್ಚಿನ ಗಮನವನ್ನು ಕೊಡದೆ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶದತ್ತ ಗಮನ ಹರಿಸುವುದು ಒಳ್ಳೆಯದು. ವೈಯಕ್ತಿಕ ಆದ್ಯತೆಗಿಂತ ಸಂಸ್ಥೆಯ ಮುಖ್ಯ ಉದ್ದೇಶದತ್ತ ಗಮನ ಹರಿಸಿದಾಗ ಪರಿಣಾಮಕಾರಿ ಆಡಳಿತವನ್ನು ನಿರೀಕ್ಷಿಸಲು ಸಾಧ್ಯವಾಗುತ್ತದೆ. ನಿರ್ವಹಣೆಯ ತತ್ವಗಳನ್ನು ನಾವು ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆಗೆ ಮತ್ತು ಪರಿಣಾಮಕಾರಿ ಆಡಳಿತಕ್ಕೆ ಉಪಯೋಗಿಸಬಹುದು. 3. ವೈಜ್ಞಾನಿಕ ತೀರ್ಮಾನಗಳು. ಸೈಂಟಿಫಿಕ್ ಡಿಸಿಷನ್ಸ್. ನಿರ್ವಹಣೆ ತತ್ವಗಳನ್ನು ವೈಜ್ಞಾನಿಕವಾಗಿ, ಆಲೋಚನಾತ್ಮಕವಾಗಿ ಅಳವಡಿಸಲು ಸಾಧ್ಯವಿದೆ. ಅಂದರೆ ಈ ತತ್ವಗಳು ಕುರುಡು ನಂಬಿಕೆಗಳಿಂದ ತರ್ಕಬದ್ಧವಾದ ವಿಷಯಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. ವೈಜ್ಞಾನಿಕ ತೀರ್ಮಾನಗಳು ಎಂದರೆ ವೈಜ್ಞಾನಿಕವಾಗಿ ಕಾರ್ಮಿಕರನ್ನು ಆಯ್ಕೆ ಮಾಡುವುದು, ಅವರ ಸ್ಥಳ ನಿಯೋಜನೆ, ವೈಜ್ಞಾನಿಕವಾಗಿ ಕಾರ್ಮಿಕರಿಗೆ ತರಬೇತಿ ನೀಡುವುದು, ಯಂತ್ರಗಳ ಹಾಗೂ ಸ್ಥಾವರಗಳ ಶ್ರೇಣೀಕರಣ, ವೈಜ್ಞಾನಿಕವಾಗಿಯೇ ಕಾರ್ಮಿಕರಿಗೆ ಅವರು ಮಾಡಿದ ಕೆಲಸಕ್ಕೆ ಸಂಭಾವನೆಯನ್ನು ನೀಡುವುದು. ಈ ರೀತಿಯ ಮುಖ್ಯ ಉದ್ದೇಶಗಳನ್ನು ಸಾಧಿಸಲು ಈ ನಿರ್ವಹಣಾ ತತ್ವಗಳು ಪ್ರೇರೇಪಿಸುತ್ತವೆ. ನಿರ್ವಹಣಾ ತತ್ವಗಳು ವೈಜ್ಞಾನಿಕ ತೀರ್ಮಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತದೆ. ಮಾತ್ರವಲ್ಲ, ಸಾಂಪ್ರದಾಯಿಕ ಆಚರಣೆಗಳನ್ನು ಇದು ಕಡಿಮೆಗೊಳಿಸುತ್ತದೆ. 4. ಬದಲಾಗುವ ಪರಿಸರ ಅಗತ್ಯಗಳ ಪೂರೈಕೆ. ಮೀಟಿಂಗ್ ಚೇಂಜಿಂಗ್ ಎನ್ವೈರ್ನ್ಮೆಂಟ್ ರಿಕ್ವೈರ್ಮೆಂಟ್ಸ್. ಬದಲಾಗುವ ಪರಿಸರ ಅಗತ್ಯಗಳ ಪೂರೈಕೆ. ನಿರ್ವಹಣೆಯ ತತ್ವಗಳನ್ನು ಬದಲಾಗುವ ಸನ್ನಿವೇಶಗಳಿಗೆ ತಕ್ಕ ಹಾಗೆ ಒಬ್ಬ ವ್ಯವಸ್ಥಾಪಕ ಮಾರ್ಪಾಟು ಮಾಡಿಕೊಳ್ಳಬಹುದು. ನಿರ್ವಹಣೆಯ ತತ್ವಗಳನ್ನು ಒಬ್ಬ ವ್ಯವಸ್ಥಾಪಕ ತನಗೆ ಬೇಕಾದ ಹಾಗೆ, ಅಂದರೆ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾವಣೆ ಮಾಡಿಕೊಂಡಾಗ ಹೆಚ್ಚಿನ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುತ್ತದೆ.
ಇಲ್ಲಿ ನಾವು ಹೆಚ್ಚು ಮುಖ್ಯವಲ್ಲದ ವ್ಯವಹಾರಗಳನ್ನು ಕೈ ಬಿಡುವ ಕಂಪನಿಗಳ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು. ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಹೆಚ್ಚು ಮುಖ್ಯವಲ್ಲದ ರಾಸಾಯನಿಕಗಳು ಮತ್ತು ಬಿತ್ತನೆ ಕಾಳುಗಳ ವ್ಯವಹಾರವನ್ನು ಕೈಬಿಟ್ಟ ಉದಾಹರಣೆಯನ್ನು ಇಲ್ಲಿ ನಾವು ನೀಡಬಹುದು. ಅಂದರೆ ನಿರ್ವಹಣೆಯ ತತ್ವಗಳನ್ನು ಒಬ್ಬ ವ್ಯವಸ್ಥಾಪಕ ತನ್ನ ವ್ಯವಹಾರ ಸಂಸ್ಥೆಯಲ್ಲಿ ಬದಲಾಗುವ ಪರಿಸರಗಳ ಅಗತ್ಯಗಳ ಪೂರೈಕೆಗಾಗಿ ಈ ತತ್ವಗಳನ್ನು ಉಪಯೋಗಿಸಬೇಕಾಗುತ್ತದೆ. 5. ಸಾಮಾಜಿಕ ಹೊಣೆಗಾರಿಕೆಯನ್ನು ಈಡೇರಿಸುವುದು. ಸಾಮಾಜಿಕ ಹೊಣೆಗಾರಿಕೆಯನ್ನು ಈಡೇರಿಸುವುದು. ನಿರ್ವಹಣಾ ತತ್ವಗಳು ಸಾಮಾಜಿಕ ಹೊಣೆಗಾರಿಕೆಯನ್ನು ಈಡೇರಿಸುವಲ್ಲಿ ಹೆಚ್ಚಿನ ಬೆಳಕನ್ನು ಚೆಲ್ಲಿದೆ. ಒಂದು ವ್ಯವಹಾರ ಸಂಸ್ಥೆ ಸಮಾಜದಲ್ಲಿ ಕಾರ್ಯನಿರ್ವಹಿಸುವುದರಿಂದ ಸಮಾಜಕ್ಕೆ ಅದು ಹೊಣೆಗಾರನಾಗಿರಬೇಕು. ಸಮಾಜಕ್ಕೆ ವ್ಯವಹಾರ ಸಂಸ್ಥೆ ತನ್ನಿಂದ ಸಾಧ್ಯವಾದಷ್ಟು ಕೊಡುಗೆಯನ್ನು ನೀಡಬೇಕು. ಸಾಮಾಜಿಕ ಹೊಣೆಗಾರಿಕೆಯನ್ನು ಗಮನದಲ್ಲಿರಿಸಿಕೊಂಡು ವ್ಯವಹಾರ ಸಂಸ್ಥೆ ತನ್ನ ಚಟುವಟಿಕೆಗಳನ್ನು ಪ್ರತಿದಿನ ನಡೆಸುತ್ತಿದ್ದರೆ ಸಮಾಜದ ಜನರ ಅಗತ್ಯಗಳನ್ನು ಪೂರೈಸುವುದು ಮಾತ್ರವಲ್ಲ, ಒಂದು ಸಂಸ್ಥೆ ದಕ್ಷತೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಕಡಿಮೆ ಅವಧಿಯಲ್ಲಿ ಅತ್ಯಧಿಕ ಉತ್ಪಾದನೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದುದರಿಂದ ನಿರ್ವಹಣಾ ಸಂಸ್ಥೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಈಡೇರಿಸುವಲ್ಲಿ ಈ ನಿರ್ವಹಣಾ ತತ್ವಗಳು ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಕೊನೆಯದಾಗಿ ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆ. ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆ. ನಿರ್ವಹಣಾ ತತ್ವಗಳು ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆಗೆ ಆಧಾರವಾಗಿ ಕಾರ್ಯನಿರ್ವಹಿಸುತ್ತವೆ. ನಿರ್ವಹಣೆ ಒಂದು ಅಧ್ಯಯನ. ಇದು ಅಧ್ಯಯನ ವಿಭಾಗವಾಗಿ ಅಥವಾ ಅಧ್ಯಯನ ವಿಷಯವಾಗಿ ಹೊರಹೊಮ್ಮಲು ಈ ತತ್ವಗಳೇ ಮೂಲ ಆಧಾರವಾಗಿದೆ. ಆದುದರಿಂದ ಈಗ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ MBA ಮತ್ತು BBA ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಈ ತರಗತಿಗಳಲ್ಲಿ ಮೊದಲ ಅಧ್ಯಾಯವಾಗಿ ನಿರ್ವಹಣಾ ತತ್ವಗಳು ಈ ಅಧ್ಯಾಯವನ್ನು ಬಳಸುತ್ತಿದ್ದಾರೆ. ನಿರ್ವಹಣಾ ತತ್ವಗಳು ಈ ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆಗೆ ಆಧಾರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಎಲ್ಲ ಮಹತ್ವಗಳನ್ನು ಒಬ್ಬ ವ್ಯವಸ್ಥಾಪಕ ಸರಿಯಾಗಿ ಅರ್ಥೈಸಿಕೊಂಡಾಗ ತನ್ನ ವ್ಯವಹಾರ ಸಂಸ್ಥೆಯನ್ನು ಆತ ಉಚ್ಛ್ರಾಯ ಸ್ಥಿತಿಗೆ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ. ನಿರ್ವಹಣಾ ತತ್ವಗಳ ಮಹತ್ವವನ್ನು ನಾವು ಒಂದು ವ್ಯವಸ್ಥಾಪಕನಿಗೆ ಇದು ವಾಸ್ತವಿಕತೆಯ ಉಪಯುಕ್ತವಾದ ಒಳನೋಟವನ್ನು ಒದಗಿಸುತ್ತದೆ. ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಮತ್ತು ಪರಿಣಾಮಕಾರಿ ಆಡಳಿತ, ವೈಜ್ಞಾನಿಕ ತೀರ್ಮಾನಗಳು, ಬದಲಾಗುವ ಪರಿಸರ ಅಗತ್ಯಗಳ ಪೂರೈಕೆ, ಸಾಮಾಜಿಕ ಹೊಣೆಗಾರಿಕೆಯನ್ನು ಈಡೇರಿಸುವುದು, ನಿರ್ವಹಣಾ ತರಬೇತಿ, ಶಿಕ್ಷಣ ಮತ್ತು ಸಂಶೋಧನೆ. ಈ ವಿಚಾರಗಳನ್ನು ಸರಿಯಾಗಿ ಮನನ ಮಾಡಿಕೊಂಡಾಗ ನಿರ್ವಹಣೆಯ ತತ್ವಗಳ ಮಹತ್ವವನ್ನು ಸರಿಯಾಗಿ ಒಬ್ಬ ವ್ಯವಸ್ಥಾಪಕ ಹಾಗೂ ವಿದ್ಯಾರ್ಥಿ ಅರಿತುಕೊಳ್ಳಬಹುದು. ನಿರ್ವಹಣಾ ತತ್ವಗಳ ಮಹತ್ವವನ್ನು ವಿವರಿಸುವಾಗ ನನಗೊಂದು ಮಹಿಳಾ ಉದ್ಯೋಗ ಸಂಸ್ಥೆಯ ಉದಾಹರಣೆ ನೆನಪಾಗುತ್ತಿದೆ. ಶ್ರೀ ಮಹಿಳಾ ಗೃಹ ಉದ್ಯೋಗ ಲಿಜ್ಜತ್ ಪಾಪಡ್ ಈ ಸಂಸ್ಥೆ ಮಹಿಳೆಯರಿಂದ ಮಹಿಳೆಯರಿಗಾಗಿಯೇ ಪ್ರಾರಂಭವಾದಂತಹ ಒಂದು ಸಂಸ್ಥೆ. ಇಲ್ಲಿ ಆಸಕ್ತಿದಾರರು, ಹೂಡಿಕೆದಾರರು ಮಹಿಳೆಯರಾಗಿದ್ದು 40,000ಕ್ಕೂ ಅಧಿಕ ಮಹಿಳೆಯರನ್ನು ಅದರ ಗುಣಮಟ್ಟಕ್ಕೆ ಪ್ರಾಶಸ್ತ್ಯವಿರುವ
ಲಿಜ್ಜತ್ ಪಾಪಡ್ಗಳನ್ನು ತಯಾರಿಸಲು ಸೂಚಿಸಲಾಯಿತು. ಈ ಸಂಸ್ಥೆ ಮೊದಲು ಕೇವಲ ₹80 ಸಾಲದೊಂದಿಗೆ ತನ್ನ ವ್ಯವಹಾರ ಸಂಸ್ಥೆಯನ್ನು ಪ್ರಾರಂಭಿಸಿ ಇದೀಗ 301 ಕೋಟಿಗೂ ಅಧಿಕವಾದ ವ್ಯವಹಾರವನ್ನು ನಡೆಸುತ್ತಿದೆ. 10 ಕೋಟಿಗೂ ಹೆಚ್ಚು ರಫ್ತನ್ನು ಹೊರದೇಶಗಳಿಗೆ ಈ ಸಂಸ್ಥೆಯು ನೀಡುತ್ತಿದೆ. ಈ ಶ್ರೀ ಮಹಿಳಾ ಗೃಹ ಉದ್ಯೋಗ ಲಿಜ್ಜತ್ ಪಾಪಡ್ ಈ ಸಂಸ್ಥೆ ಇಷ್ಟು ಉಚ್ಛ್ರಾಯ ಸ್ಥಿತಿಗೆ ತಲುಪಲು ಮುಖ್ಯ ಕಾರಣ ನಿರ್ವಹಣಾ ತತ್ವಗಳ ಮಹತ್ವವನ್ನು ಅರಿತುಕೊಂಡು ವ್ಯವಸ್ಥಾಪಕರು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಅಳವಡಿಸಿಕೊಂಡಿರುವುದು. ಇಲ್ಲಿಗೆ ನಿರ್ವಹಣಾ ತತ್ವಗಳ ಮಹತ್ವವನ್ನು ನಾವು ಈ 6 ತಲೆಬರಹದಡಿ ಅಭ್ಯಸಿಸಿದಾಗ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಈ ಪ್ರಶ್ನೆಗೆ ನೀವು ವಿದ್ಯಾರ್ಥಿಗಳು ಈ ಉತ್ತರಗಳನ್ನು ತಲೆಬರಹದಡಿ ನೀಡಿದಾಗ ಪೂರ್ತಿ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ.